ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸ್ಟ್ರಿಂಗ್ ಅಂದರೆ ಏನು ಅಂತ ನೋಡೋಣ. ಬನ್ನಿ ತಡೆಯಾಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ನೀವು ಆಲ್ರೆಡಿ ಸ್ಟ್ರಿಂಗ್ನ ಯೂಸ್ ಮಾಡಿದ್ದೀರಾ. ಡಬಲ್ ಕೋರ್ಸ್ ಒಳಗೆ ಏನೇ ಬರೋದ್ರು ಅದು ಸ್ಟ್ರಿಂಗಾಗಿ ಕನ್ವರ್ಟ್ ಆಗುತ್ತೆ, ಅದು ನಿಮಗೆ ಗೊತ್ತೇ ಇದೆ. ಈಗ ಸ್ಟ್ರಿಂಗಲ್ಲಿ ಎಷ್ಟು ಟೈಪ್ಸ್ ಇದೆ ಅಂತ ನೋಡೋಣ. ಯಾಕಂದರೆ ಸ್ಟ್ರಿಂಗ್ನ ಬೇರೆ ಬೇರೆ ಥರನೂ ನಾವು ಬರಿಬೋದು. ಅದು ಯಾವ ಥರ ಅಂತ ನೋಡೋಣ. ಈಗ ನಿಮ್ಗೆ ಗೊತ್ತಿರೋ ಥರ ಡಬಲ್ ಕೋರ್ಸ್ ಒಳಗೆ ನೀವು ಸ್ಟ್ರಿಂಗ್ನ ಬರಿಬೋದು. ಅದೇ ಥರ ನೀವು ಸಿಂಗಲ್ ಕೋರ್ಸಲ್ಲಿ ಕೂಡ ಸ್ಟ್ರಿಂಗ್ನ ಬರಿಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಎ ಇಸ್ ಈಕ್ವಲ್ ಟು ಸಿಂಗಲ್ ಕೋರ್ಸ್ ಹಾಕೋಣ, ಇದರಲ್ಲಿ ಸಚಿನ್ ಅಂತ ಟೈಪ್ ಮಾಡ್ತೀನಿ. ಸೊ ಹಿಂಗೂ ಸ್ಟ್ರಿಂಗ್ನ ಬರಿಬೋದು, ಇಲ್ಲ ಅದನ್ನು ಡಬಲ್ ಕೋರ್ಸಲ್ಲೂ ಬರಿಬೋದು, ಅದು ನಿಮ್ಗೆ ಗೊತ್ತೇ ಇದೆ. ನೋಡಿ, ಬಿ ಇಸ್ ಈಕ್ವಲ್ ಟು ಡಬಲ್ ಕೋರ್ಸ್ ಸಚಿನ್. ಈಗ ಇನ್ನೊಂದು ಟೈಪು ಇದೆ, ಅದೇನೆಂದರೆ ಸಿ ಇಸ್ ಈಕ್ವಲ್ ಟು ತ್ರಿಬಲ್ ಕೋರ್ಸ್ ಒಳಗೆ ನಾವು ಸ್ಟ್ರಿಂಗ್ನ ಬರಿಬೋದು. ನಿಮಗೆ ಜಾನಿ ಜಾನಿ ಎಸ್ ಪಪ್ಪ ಪೊಯಮ್ ನಿಮ್ಗೆ ಗೊತ್ತಿರ್ಬೋದಲ್ಲ, ಮಲ್ಟಿಲೈನ್ ಸ್ಟ್ರಿಂಗ್ನ ಬರೆಯೋಕ್ಕೆ ನಾವು ತ್ರಿಬಲ್ ಕೋರ್ಸ್ನ ಯೂಸ್ ಮಾಡ್ತೀವಿ. ಈ ಥರ ನಾವು 3 ಟೈಪಲ್ಲಿ ನಾವು ಸ್ಟ್ರಿಂಗ್ನ ಬರಿಬೋದು. ಇದ್ರದ್ದು ಥಿಯರಿ ಏನಂದರೆ, ಸ್ಟ್ರಿಂಗ್ ಈಸ್ ಅ ಡೇಟಾ ಟೈಪ್ ಇನ್ ಪೈಥಾನ್ ಅಷ್ಟೇ ಅಲ್ಲ, ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲೂ ಕೂಡ ಸ್ಟ್ರಿಂಗು ಒಂದು ಡೇಟಾ ಟೈಪ್ ಆಗಿರುತ್ತೆ. ಅರ್ಥ ಆಯಿತು ಅನ್ಸುತ್ತಲ್ಲ. ನಮ್ಗೆ ಇನ್ನೊಂದು ವಿಷಯ ನೆನಪಿಟ್ಕೊಳ್ಳಿ, ಸ್ಟ್ರಿಂಗು ಇನ್ಮ್ಯೂಟೇಬಲ್ ಆಗಿರುತ್ತೆ. ಅಂದರೆ ನೀವು ಒಂದ್ಸಲಿ ಇಲ್ಲಿ ಸಚಿನ್ ಅಂತ ಟೈಪ್ ಮಾಡಿಬಿಟ್ರಲ್ಲ, ಇದರಲ್ಲಿ ಯಾವುದೇ ಒಂದು ಕ್ಯಾರೆಕ್ಟರ್ ಕೂಡ ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಸ್ಟ್ರಿಂಗಲ್ಲಿ ಬೇರೆ ಬೇರೆ ಡೇಟಾ ಟೈಪ್ಸ್ ಇದ್ದಾವೆ, ಅದರಲ್ಲಿ ನೀವು ಚೇಂಜ್ ಮಾಡ್ಬೋದು, ಬಟ್ ಸ್ಟ್ರಿಂಗಲ್ಲಿ ನೀವು ಯಾವತ್ತೂ ಚೇಂಜ್ ಮಾಡೋಕ್ಕಾಗಲ್ಲ. ಇದೊಂದು ನೀವು ಕರೆಕ್ಟಾಗಿ ನೆನಪಿಟ್ಕೊಬಿಡಿ ಸ್ಟ್ರಿಂಗಲ್ಲಿ. ಓಕೆ, ಅರ್ಥ ಆಯಿತು ಅನ್ಕೋತೀನಿ. ನೆಕ್ಸ್ಟು ನಾವು ಈಗ ಸ್ಟ್ರಿಂಗ್ ಸ್ಲೈಸಿಂಗ್ ಬಗ್ಗೆ ನೋಡೋಣ. ಸ್ಟ್ರಿಂಗ್ ಸ್ಲೈಸಿಂಗ್ ಅಂದರೆ ಇಲ್ಲೇ ಇದೆ ನೋಡಿ, ನಾನು ಅಲ್ಲಿ ಸ್ಟ್ರಿಂಗ್ ಅನ್ನಲ್ಲ 3 ಟೈಪ್ ಬರಿಬೋದು ಅಂತ. ಇಲ್ಲಿ ನೋಡಿ 3 ಟೈಪ್ ಬರಿಬೋದು. ಈಗ ಸ್ಟ್ರಿಂಗ್ ಸ್ಲೈಸಿಂಗ್, ಎ ಸ್ಟ್ರಿಂಗ್ ಸ್ಲೈಸಿಂಗ್ ಈಸ್ ಅ ಪೈಥಾನ್ ಕ್ಯಾನ್ ಬಿ ಸ್ಲೈಸ್ಡ್ ಫಾರ್ ಗೆಟ್ಟಿಂಗ್ ಅ ಪಾರ್ಟ್ ಆಫ್ ದ ಸ್ಟ್ರಿಂಗ್ಸ್. ಗೊತ್ತಾಯಿತು? ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ನಾವು ಹಿಂಗೆ ಕಲಿಯೋದು ಬೇಡ, ನಾವು ಡೀಟೇಲಾಗಿ ಕಲಿಯೋಣ. ಈಗ ಸ್ಟ್ರಿಂಗ್ ಸ್ಲೈಸಿಂಗ್ ಅಂದರೆ ಇಲ್ಲಿ SACHIN ಸಚಿನ್ ಅಂತ ಇದೆಯಲ್ಲ, ಇದು ಟೋಟಲ್ ನಮ್ಗೆ ಎಷ್ಟು ಕ್ಯಾರೆಕ್ಟರ್ ಇದೆ? 6 ಕ್ಯಾರೆಕ್ಟರ್ ಇದೆ. ಫಾರ್ ಎಕ್ಸಾಂಪಲ್ 1 2 3 4 5 6 ಇದೆಯಲ್ಲ. ಸೊ ಇದನ್ನು ನಾವು ಸ್ಲೈಸ್ ಮಾಡ್ಬೋದು. ಅಂದರೆ ನಾವು ನಮ್ಗೆ ಬೇಕಾಗಿರೋ ಡೇಟಾ ಮಾತ್ರ ತೊಗೋಬೋದು. ಫಾರ್ ಎಕ್ಸಾಂಪಲ್ ನಮಗೆ AC ಮಾತ್ರ ಬೇಕು, ಬಟ್ SHIN ಬೇಡ. ಸೊ ನಾವು ಇದನ್ನು AC ಮಾತ್ರ ನಾವು ತೊಗೋಬೋದು. ಇದನ್ನೇ ಸ್ಲೈಸಿಂಗ್ ಅಂತ ಕರೀತಾರೆ. ಅರ್ಥ ಆಯ್ತಲ್ಲ? ಇದನ್ನು ನಾವು ಪಾಸಿಟಿವ್ ವೇಲೂ ಮಾಡ್ಬೋದು, ನೆಗೆಟಿವ್ ವೇಲೂ ಮಾಡ್ಬೋದು. ಬನ್ನಿ ಅದನ್ನು ಪ್ರಾಕ್ಟಿಕಲ್ ಆಗಿ ನೋಡೋಣ. ಇವಾಗ ನೇಮ್ ಅಂತ ಒಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡೋಣ. ವೇರಿಯೇಬಲ್ ಅಂದರೆ ಏನಂತ ಗೊತ್ತಿರ್ಬೋದು, ನಾನು ತುಂಬ ವೀಡಿಯೋದಲ್ಲಿ ಹೇಳಿದ್ದೀನಿ. ಗೊತ್ತಿಲ್ಲ ಅಂದರೆ ವೀಡಿಯೋ ಮಾಡಾಕಿದ್ದೀನಿ, ಹೋಗಿ ವಾಚ್ ಮಾಡಿ. ಸೊ ಇಲ್ಲಿ ನೇಮ್ ಏನಂತ ಬರೆಯೋಣ? ಸಚಿನ್ ಅಂತಲೇ ಬರೆಯೋಣ. ಓಕೆನಾ? ಸೊ ಇದ್ರದ್ದು ಲೆಂತ್ ನಮಗೆ ಗೊತ್ತಿಲ್ಲ. ಈಗ ಲೆಂತ್ ಕಂಡುಹಿಡಿಯೋಂಗೆ ಅಂತ ಫಸ್ಟ್ ನೋಡ್ಕೊಂಬಿಡೋಣ. ನೇಮ್ ಒನ್ ಅಂತ ಕ್ರಿಯೇಟ್ ಮಾಡೋಣ, ಈಸ್ ಈಕ್ವಲ್ ಟು ಲೆಂತ್ ಆಫ್ ನೇಮ್. ಸಾರಿ, ನೇಮ್ ಸ್ಪೆಲ್ಲಿಂಗ್ ಕರೆಕ್ಟಾಗಿ ಬರ್ತಿರಲಿಲ್ಲ. ಓಕೆ, ಇವಾಗ ಪ್ರಿಂಟ್ ನೇಮ್ 1. ನೋಡಿ, ನಾನು ನೇಮ್ ಸ್ಪೆಲ್ಲಿಂಗ್ ಕೂಡ ತಪ್ಪು ಬರ್ತಿದ್ದೀನಿ. ಯಾಕೆ ಇವತ್ತೇನಾಯಿತು ಗೊತ್ತಿಲ್ಲ. ಓಕೆ, ನೇಮ್ 1. ಈಗ ನೇಮ್ 1ನ ಪ್ರಿಂಟ್ ಮಾಡಿದ್ರೆ ಏನು ಬರುತ್ತೆ? ಇದ್ರದ್ದು ಲೆಂತ್ ನಮಗೆ ಗೊತ್ತಾಗುತ್ತೆ. ರನ್ ಮಾಡ್ಬಿಟ್ಟು ನೋಡೋಣ ಪ್ರೋಗ್ರಾಮ್ನ. ಓಹ್ ಸಾರಿ, ನೋಡಿ ನಾನು ಇದನ್ನು ಸ್ಟ್ರಿಂಗ್ ಒಳಗೆ ಬರೆಯೋದನ್ನ ಮರ್ತೋಗ್ಬಿಟ್ಟೆ. ಈ ಥರ ಮಿಸ್ಟೇಕ್ ಆಗ್ತಿರುತ್ತೆ ಪ್ರೋಗ್ರಾಮಿಂಗ್ ಕಲಿಬೇಕಾದ್ರೆ. ಇದನ್ನು ಬೇಗ ಡಬಲ್ ಕೋರ್ಸ್ ಒಳಗೆ ಹಾಕೊಂಬಿಡೋಣ. ಇವಾಗ ಮತ್ತೆ ಪ್ರೋಗ್ರಾಮ್ನ ರನ್ ಮಾಡ್ಬಿಟ್ಟು ನೋಡೋಣ. ಇಲ್ಲಿ ಸ್ಟ್ರಿಂಗ್ ಅಂತ ತೋರಿಸ್ತಾ ಇದೆ ಆ್ಯಂಡ್ 6. ಇಲ್ಲಿ ಸ್ಟ್ರಿಂಗ್ ಅಂತ ಯಾಕೆ ಬರ್ತು ಅಂದರೆ, ನಾನು ನೋಡಿ ಫಸ್ಟ್ ಲೈನಲ್ಲಿ ನಿಮಗೆ ಪ್ರಿಂಟ್ ಸ್ಟ್ರಿಂಗ್ಸ್ ಅಂತ ಹಾಕಿದ್ದೀನಿ, ಇದರಿಂದ ಅಲ್ಲಿ ಸ್ಟ್ರಿಂಗ್ಸ್ ಅಂತ ತೋರಿಸಿದೆ. ಇದು ರಿಮೂವ್ ಮಾಡಿಬಿಡೋಣ, ಕನ್ಫ್ಯೂಸ್ ಯಾಕೆ. ಮತ್ತೆ ಪ್ರೋಗ್ರಾಮ್ನ ರನ್ ಮಾಡ್ಬಿಟ್ಟು ನೋಡೋಣ. ನೋಡಿ, ಟೋಟಲ್ ನಮ್ಮದು ಸ್ಟ್ರಿಂಗ್ದು ಲೆಂತ್ ಎಷ್ಟಿದೆ? 6 ಇದೆ. ಅದರಿಂದ ಇಲ್ಲಿ ನಿಮಗೆ 6 ಅಂತ ತೋರಿಸ್ತಾ ಇದೆ. ಸೊ ಇದರಲ್ಲಿ ನಮಗೆ AC ಮಾತ್ರ ಬೇಕು. ಸೊ ಅದನ್ನು ಹೆಂಗೆ ತೆಗೆಯೋದು ಅಂತ ನೋಡೋಣ. ಸೊ ಇನ್ನೊಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ನಿಮ್ಗೆ ಮೊದಲೇ ಹೇಳಿದ್ದೀನಿ, ಅದನ್ನು ನೀವು ಚೇಂಜ್ ಮಾಡೋಕ್ಕಾಗಲ್ಲ, ಬಟ್ ಅದನ್ನು ಸ್ಲೈಸ್ ಮಾಡ್ಬೋದು. ಇದನ್ನು ಮಾತ್ರ ನೀವು ನೆನಪಿಟ್ಕೊಳ್ಳಿ, ಆಮೇಲೆ ಕನ್ಫ್ಯೂಸ್ ಆಗಬೇಡಿ. ಸೊ ಫಸ್ಟ್ ಏನು ಮಾಡೋಣ, ಒಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಅದೇ ನೇಮ್ 1 ಅಂತಲೇ ಕ್ರಿಯೇಟ್ ಮಾಡೋಣ. ನೇಮ್ 1 ಈಸ್ ಈಕ್ವಲ್ ಟು ಯಾವುದ್ರದ್ದು ನಾವು ಬೇಕು, ಇದು ಸ್ಟ್ರಿಂಗ್ ಯಾವುದ್ರ ಒಳಗಿದೆ ನೇಮ್ ಇದೆಯಲ್ಲ, ಅದನ್ನು ಫಸ್ಟು ಬರ್ಕೊಳ್ಳಿ, ನೇಮ್ ಅಂತ ಬರ್ಕೊಂಡ್ರೆ ಆಮೇಲೆ ಈ ಬ್ರಾಕೆಟ್ನ ಹಾಕ್ಕೊಳ್ಳಿ. ಬ್ರಾಕೆಟ್ ಹಾಕ್ಕೊಂಡು ನಮಗೆ ಎಲ್ಲಿಂದ ಎಲ್ಲಿವರೆಗೂ ಬೇಕು ಅಂತ ಮಾತ್ರ ಹಾಕೋಬೇಕು. ಸೊ ಇದ್ರದ್ದು ನಿಮ್ಗೆ ಡೀಟೇಲಾಗಿ ಹೇಳ್ತೀನಿ ನೋಡಿ. ಯಾವುದೇ ಒಂದು ಸ್ಟ್ರಿಂಗ್ನ ನೀವು ಕೌಂಟ್ ಮಾಡಬೇಕಂದ್ರೆ ಸ್ಟಾರ್ಟಿಂಗು 0 ಇಂದ ಕೌಂಟ್ ಮಾಡಿ. ನೋಡಿ ಇಲ್ಲಿ ಎಲ್ಲಿ ಏನು ಬರುತ್ತೆ? 0 ಬರುತ್ತೆ. ಸೊ ಈ ಥರ ನೀವು 0 ಇಂದ ಕೌಂಟ್ ಮಾಡಬೇಕಾಗುತ್ತೆ. 0 1 2 3 4 5. ಅದೇ ನೀವು ನೆಗೆಟಿವ್ ಎಲ್ಲಿ ಕೌಂಟ್ ಮಾಡ್ತೀರಂದರೆ -1 ಇಂದ ಬರುತ್ತೆ. 0 ಬರಲ್ಲ, -1 ಇಂದ ಕೌಂಟ್ ಮಾಡಬೇಕಾಗುತ್ತೆ. -1 -2 -3 -4 -5 -6 ಈ ರೀತಿ. ಈಗ ನಾವು 0 ಇಂದ ನಮ್ಗೆ ಯಾವ್ದು ಬೇಕು? ಎ ಯಾವುದ್ರಲ್ಲಿದೆ? 1ನಲ್ಲಿದೆ. ಸಿ 2ಅಲ್ಲಿದೆ. ಸೊ ನಾವೇನಂತ ಬರಿಬೋದು ಅಂದರೆ, ಈಗ 1, ಸಿ ಯಾವುದ್ರಲ್ಲಿತ್ತು? ಇಲ್ಲಿ
2 ಅಲ್ಲಿತ್ತು. ಬಟ್ ನಾವು 2 ಬರೀಬಾರ್ದು, 3 ಬರೀಬೇಕು. ಯಾಕಂದರೆ ನಾವು 3 ಬರೆದಾಗ ಅದು 1 ಮತ್ತು 2ನ ತೊಗೊಳುತ್ತೆ, 3ನ ಬಿಟ್ಬಿಡುತ್ತೆ. ತೋರಿಸ್ತೀನಿ ನೋಡಿ. 3 ಬರೆದೆ. ಈಗ ಪ್ರಿಂಟ್ ಮಾಡೋಣ. ಯಾವುದನ್ನು ಪ್ರಿಂಟ್ ಮಾಡಬೇಕು? ನೇಮ್ 1ನ ಪ್ರಿಂಟ್ ಮಾಡಬೇಕು. ಸೊ ನೇಮ್ 1 ಪ್ರಿಂಟ್ ಮಾಡಿದೆ. ಈಗ ರನ್ ಮಾಡೋಣ. ಇಲ್ಲಿ ನೋಡಿ ನಮಗೆ ಎ ಸಿ ಮಾತ್ರ ಬಂತು. ಈಗ ನಾವು ಯಾಕೆ 3 ಬರೆಯೋ ಜಾಗದಲ್ಲಿ 2 ಬರೆದಿದ್ರೆ ಏನು ಬರೋದು? ಎ ಮಾತ್ರ ಬರೋದು. ಯಾಕಂದರೆ ಪೈಥಾನು ರನ್ ಮಾಡೋದು ಯಾವ ರೀತಿ ಅಂದರೆ 0 1 2 3 ಈ ರೀತಿ ರನ್ ಮಾಡುತ್ತೆ, ಈ ಕಡೆಯಿಂದ ರನ್ ಮಾಡುತ್ತಲ್ಲ. ಸೊ ಅದನ್ನು 0 ಮತ್ತು 1 2 ತೊಗೊಳುತ್ತೆ. ನೀವು 3 ತನಕ ಬರೆದಿದ್ರೆ ಅದು 3 ಬಿಟ್ಬಿಟ್ಟು 0 1 2 ಮಾತ್ರ ಕನ್ಸಿಡರ್ ಮಾಡುತ್ತೆ. ಅದೇ 1ಇಂದ ಸ್ಟಾರ್ಟ್ ಮಾಡಿದ್ರೆ ನೀವು 1 2 ತೊಗೊಳುತ್ತೆ, 3ನ ಬಿಟ್ಬಿಡುತ್ತೆ. ಸೊ ಇದನ್ನು ನೀವು ತಲೆಯಲ್ಲಿ ಇಟ್ಕೊರಿ. ನೀವು ಯಾವ್ದಾರ ಎ ಸಿ ಮಾತ್ರ ಬೇಕಿತ್ತಂದರೆ ನೀವು 1ಇಂದ 3 ತನಕ ಬರೀಬೇಕಾಗುತ್ತೆ. ಅದು ಹೆಚ್ಚು ತನಕ ಬೇಕಂದರೆ 1ಇಂದ 4 ತನಕ ಬರೀಬೇಕಾಗುತ್ತೆ. ಅರ್ಥ ಆಯಿತು ಅನ್ಕೋತೀನಿ. ಪಾಸಿಟಿವ್ ವೇಲಿ ಹೆಂಗೋ ನೀವು ಸ್ಲೈಸ್ ಮಾಡ್ಬಿಟ್ಟು ನೋಡಿದ್ರಿ. ಬಟ್ ಇದರಲ್ಲಿ ನಮ್ಗೆ ಇನ್ನೊಂದು ಇದೆ ನೋಡಿ, ಇಲ್ಲಿ ನೆಗೆಟಿವ್ ವೇ. ಹಿಂಗೂ ಕೂಡ ನೀವು ಇದನ್ನು ಸ್ಟ್ರಿಂಗ್ ಮಾಡ್ಬೋದು. ಒಂದು ವಿಷಯ ಹೇಳ್ತೀನಿ ಕೇಳಿ, ಇದನ್ನು ನೀವು ಎಲ್ಲೂ ಜಾಸ್ತಿ ಯೂಸ್ ಆಗಲ್ಲ. ಬಟ್ ನೀವೆಲ್ಲ ಇಂಟರ್ವ್ಯೂಗೆ ಹೋದರೆ ಇದನ್ನು ನಿಮಗೆ ಕೇಳ್ತಾರೆ. ಸೊ ಅದಕ್ಕೋಸ್ಕರ ನೀವು ಇದು ಗೊತ್ತಿರಲಿ. ಈಗ ಇದು ಕೂಡ ಪಾಸಿಟಿವ್ ವೇ ಮಾಡಿದ್ರಲ್ಲ, ಅದೇ ಥರ ತುಂಬ ಈಸಿ. ಇದನ್ನು ಜಸ್ಟ್ ಉಲ್ಟಾ ಬರ್ಕೊಂಬಿಡಿ. ಈಗ ಇದನ್ನು ಫಸ್ಟ್ ನಿಮ್ಗೆ ಗೊತ್ತಾಗಬೇಕಂದ್ರೆ ಫುಲ್ ಲೆಟ್ರ್ ಬರೀರಿ. ಅದ್ರ ಕೆಳಗೆ ಈ ಥರ ನೀವು ಪಾಸಿಟಿವ್ ವೇಲಿ ಬರ್ಕೊಂಬಿಡಿ. ಅದ್ರ ಕೆಳಗೆ -1 -2 -3 -4 -5 -6 ಈ ರೀತಿ ಬರ್ಕೊಂಬಿಟ್ರೆ ನಿಮ್ಗೆ ಸ್ವಲ್ಪ ಕ್ಲಿಯರ್ಗೆ ಅರ್ಥ ಆಗುತ್ತೆ. ಸೊ ಇದನ್ನು ಪ್ರಾಕ್ಟಿಕಲಾಗಿ ಮಾಡ್ಕೊಂಡು ನೋಡೋಣ. ಈಗ ಇಲ್ಲಿ ಏನಂತ ಪ್ರಿಂಟ್ ಮಾಡಿದ್ದೀನಿ? ನೇಮ್ = ನೇಮ್ 01. ರನ್ ಮಾಡ್ಬಿಟ್ಟು ನೋಡೋಣ ಇದನ್ನು. ಫಸ್ಟು ಏನಂತ ಬರ್ತಿದೆ? SC ಅಂತ ಬರ್ತಿದೆ. ಈ SCನೇ ನಾವು ನೆಗೆಟಿವ್ ವೇಲ್ ಕೂಡ ಪ್ರಿಂಟ್ ಮಾಡ್ಬಿಟ್ಟು ನೋಡೋಣ. ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡ್ಕೊಂಡು ನೋಡ್ತೀನಿ. ಫಸ್ಟು ನೇಮ್ 2 ಅಂತ ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡೋಣ. ನೇಮ್ ಬ್ರಾಕೆಟ್ ಒಳಗೆ ಏನು ಬೇಕು ನಮಗೀಗ? ಹಿಂಗೆ ಇಟ್ಕೊಳ್ಳೋಣ. ತಪ್ಪಾಯಿತು. ಇವಾಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ನೋಡಿ. ಇಲ್ಲಿ SC ಅಂತ ನಾವು ಪಾಸಿಟಿವ್ ವೇಲಿ ಪ್ರಿಂಟ್ ಮಾಡಿಬಿಡಿದೆ. ಅದೇ SCನ ನಾವು ನೆಗೆಟಿವ್ ವೇಲಿ ಕ್ರಿಯೇಟ್ ಮಾಡಬೇಕು. ಸೊ ಏನು ಅಂದರೆ ನೆಗೆಟಿವ್ ವೇಲಿ ಏನಂತ ಬರುತ್ತೆ? ನೀವು 5 ಇರೋ ಜಾಗದಲ್ಲಿ -1 ಬರುತ್ತೆ, -2 -3 -4 -5 -6 ಹಿಂಗೆ ಬರ್ಕೊಂಬಿಟ್ರಿ. ಹಿಂಗೆ ಬರ್ಕೊಂಡ್ಮೇಲೆ ನಮ್ಗೆ ಏನು ಪ್ರಿಂಟ್ ಮಾಡಬೇಕು? SA ಮಾತ್ರ ಪ್ರಿಂಟ್ ಮಾಡಬೇಕು. ಸೊ ನೀವು -6 -5 ಅಂತ ಟೈಪ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನೋಡಿ, ಹೇಳೋದಕ್ಕೆ ಟ್ರೈ ಮಾಡಿಬಿಟ್ಟೆ ನೋಡೋಣ. -6 ಆ್ಯಂಡ್ -5 ಈ ರೀತಿ ಮಾಡಿಬಿಟ್ಟು ನೀವು ಪ್ರೋಗ್ರಾಮ್ನ ರನ್ ಮಾಡಿ ನೋಡೋಣ. ಪ್ರಾಕ್ಟಿಕಲಾಗಿ ಮಾಡಿಬಿಟ್ಟು ನೋಡೋಣ. ಸೊ ಇಲ್ಲಿ ಏನಂತ ಬರೀತೀನಿ ಈಗ? -6 ಜಾಗದಲ್ಲಿ ಏನಿದೆ? S ಇದೆ. -5 ಜಾಗದಲ್ಲಿ ಏನಿದೆ? 5 ಇದೆ. ಸೊ ಅದನ್ನೇ ಬರೆಯೋಣ. -6 ಆಮೇಲೆ -5. ಇವಾಗ ನೀವು ರನ್ ಮಾಡ್ಬಿಟ್ಟು ನೋಡಿ, ಸೇಮ್ SC ಅಂತಲೇ ಬಂತು. ನಿಮಗೆ 0 1 ಏನು ಮಾಡ್ತಿದೆಯೋ ಅದೇ -6 -5 ಕೂಡ ಅದೇ ಮಾಡ್ತಿರೋದು ನೋಡಿ. 0 ಮತ್ತು 1 ಜಾಗದಲ್ಲಿ ಏನಿದೆ? S ಇದೆ. -6 -5 ಜಾಗದಲ್ಲಿ ಏನಿದೆ? S ಇದೆ. ಸೇಮ್ ಅದನ್ನು ನೆಗೆಟಿವ್ ವೇಲ್ ಮಾಡಿರೋದು ಅಷ್ಟೇ. ಅರ್ಥ ಆಯಿತು ಅನ್ಕೋತೀನಿ. ಇನ್ನು ಇದು ಅಲ್ಲದೆ ನಿಮಗೆ ಸ್ಕಿಪ್ ಒಂದು ಆಪ್ಷನ್ ಕೂಡ ಇರುತ್ತೆ ಇದರಲ್ಲಿ. ಸ್ಲೈಸಿಂಗಲ್ಲಿ ನೀವು ಸ್ಕಿಪ್ ಕೂಡ ಮಾಡ್ಬೋದು ವ್ಯಾಲ್ಯೂನ. ಅದು ಹೆಂಗೆ ನೋಡೋಣ ಬನ್ನಿ. ಏನು ಮಾಡೋದಂದರೆ ಫಸ್ಟ್ ಇನ್ನೊಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡ್ಕೊಂಬಿಡೋಣ. ಏನಂತ? ನೇಮ್ 3 ಅಂತ ಕ್ರಿಯೇಟ್ ಮಾಡೋಣ. ನೇಮ್ 3 ಓಕೆ = ಏನಾರು ಒಂದು ನೇಮ್ ಹಾಕೋಣ. ಏನಂತ ಹಾಕೋಣ? ಇದನ್ನು ಸ್ಟ್ರಿಂಗಲ್ಲಿ ಬರೀಬೇಕು. ಇದನ್ನು ಮರೆಯೋಕೋಬೇಡಿ, ಸ್ಟ್ರಿಂಗಲ್ಲಿ ಬರೆಯೋದನ್ನ. ಯಾಕಂದ್ರೆ ನಾವು ಸ್ಟ್ರಿಂಗ್ ತಾನೇ ಕಲಿತಿರೋದು. ಸ್ಟ್ರಿಂಗಲ್ಲಿ ಬರೆದ್ವಿ. ಓಕೆ, ಸ್ಟ್ರಿಂಗಲ್ಲಿ ಬರೆದಿದ್ದೀವಿ. ಈಗ ನಾವು ಇದನ್ನು ಸ್ಕಿಪ್ ಮಾಡಿಬಿಟ್ಟು ಬರೆಯೋದು ಹೆಂಗೆ ಅಂತ ನೋಡೋಣ. ಫಾರ್ ಎಕ್ಸಾಂಪಲ್ ಇಲ್ಲಿ 6 ಕ್ಯಾರೆಕ್ಟರ್ ಇದೆ. ಇದರಲ್ಲಿ ನಾವು ಒಂದು ಸ್ವಲ್ಪ ಕ್ಯಾರೆಕ್ಟರ್ನ ತೊಗೊಂಡು ಅದ್ರ ಒಳಗೆ ನಾವು ಸ್ಕಿಪ್ ಮಾಡಿಬಿಟ್ಟು ಬರಿಬೋದು. ಫಾರ್ ಎಕ್ಸಾಂಪಲ್ ಏನಂತ ಇದೆ? ನೇಮ್ 3 ಅಂತ ಇದೆಯಲ್ಲ, ನೇಮ್ 3 ಮೇಲಿರೋದಲ್ಲಿ ತೆಗ್ಬಿಡೋಣ. ನಾವು ಬೇಡ, ಮೇಲಿರೋದು ಯಾವುದು ಎಲ್ಲ ರಿಮೂವ್ ಮಾಡಿಬಿಡೋಣ. ಸೊ ನೇಮ್ 3 ಬ್ರಾಕೆಟ್ 1 ಎಷ್ಟು ಕ್ಯಾರೆಕ್ಟರ್ನ ಫಸ್ಟು ರೀಡ್ ಮಾಡಬೇಕಂತ ಬರೀಬೇಕು. ಈಗ 1 ಎಲ್ಲಿಂದ 1 ಅಂದರೆ ಎಲ್ಲಿಂದ ನಾವು ಸ್ಟಾರ್ಟ್ ಮಾಡಬೇಕು ಅಂತ ನಿಮ್ಗೆ ಗೊತ್ತಿರೋ ಪ್ರಕಾರ ಇದು 0 ಇಂದ ಸ್ಟಾರ್ಟ್ ಆಗುತ್ತೆ. ಸೊ 1 ಅಂತ ಹಾಕಿದ್ರೆ A ಇಂದ ಸ್ಟಾರ್ಟ್ ಆಗುತ್ತೆ. ಗೊತ್ತಲ್ಲ, ನಾನು ಇಲ್ಲಿ ತೋರಿಸಿದ್ದೀನಲ್ಲ ನಿಮಗೆ ನೋಡಿ. 1 ಅಂದರೆ A ಇಂದ ಸ್ಟಾರ್ಟ್ ಆಗುತ್ತೆ. ಎಲ್ಲೋಯ್ತು ಇದು ನೋಡಿ, 0 ಇಂದ ಸ್ಟಾರ್ಟ್ ಆಗುತ್ತೆ. 1 ಅಂತ ಹಾಕಿದರೆ A ಇಂದ ಸ್ಟಾರ್ಟ್ ಆಗುತ್ತೆ. ಇದು ನೆನಪಿಡಲಿ. ಇದಾದಮೇಲೆ ಎಷ್ಟು ವರ್ಡ್ ತೊಗೋಬೇಕು ಅಂತ, ಇದರಲ್ಲಿ ಇರೋದು ಜಸ್ಟ್ 6. ಸೊ ಅದಕ್ಕೆ ನಾವು ಏನು ತೊಗೊಳೋಣ? ಸ್ವಲ್ಪ ಲೆಂತ್ ಮಾಡಿಬಿಡೋಣ. ಫಸ್ಟ್ ಇದ್ರದ್ದು ನಾವು ಲೆಂತ್ ನೋಡ್ಬಿಡೋಣ. ಪ್ರಿಂಟ್ ಲೆಂತ್ ಆಫ್ ನೇಮ್ 3 ಇಷ್ಟೇ. ಲೆಂತ್ನ ಕಂಡು ಹಿಡಿಯೋದು ತುಂಬ ಈಸಿ. ಇಷ್ಟು ಮಾಡಿದ್ರೆ ನೋಡಿ ನಮಗೆ 16 ಲೆಟರ್ಸ್ ಇದೆ.
ಸ್ಟ್ರಿಂಗಲ್ಲಿ. ಸೊ ನಮಗೆ ಲೆಂತ್ ಕೂಡ ಗೊತ್ತಾಯಿತು. ಈಗ ಇದರಲ್ಲಿ ನಾವು ಸ್ವಲ್ಪ ಲೆಟರ್ ಮಾತ್ರ ತೊಗೊಳೋಣ, ಮೀನ್ಸ್ ಒಂದು 9 ಲೆಟರ್ ಮಾತ್ರ ನಾವು ತೊಗೊಳೋಣ. ಈಗ ಸ್ಕಿಪ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಮತ್ತೇನು ಮರೀರಿ ನೀವು, ನೇಮ್ 3 ಬ್ರಾಕೆಟ್ ಒಳಗೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, 1ಇಂದ ಸ್ಟಾರ್ಟ್ ಮಾಡೋಣ. ಎಷ್ಟು ಲೆಟರ್ ತೊಗೊಳೋಣ, ಜಸ್ಟ್ 9 ಲೆಟರ್ ಮಾತ್ರ ತೊಗೊಳೋಣ. ಆ 9 ಲೆಟ್ರಲ್ಲಿ ನಾವು 2 ವರ್ಡ್ಸ್ನ ಬಿಟ್ಟು ಪ್ರಿಂಟ್ ಮಾಡೋದು. ಅಂದರೆ ಈಗ ಎಸ್ ಎ ಅಂತ ಇದೆಯಲ್ಲ, ಎಸ್ ಎ 1 2 ಆಗುತ್ತೆ, ಎಚ್ ಬಿಟ್ಬಿಡುತ್ತೆ, ಮತ್ತು 1 2 ಐ ಬಿಟ್ಬಿಡುತ್ತೆ, ಮತ್ತು 1 2 ಜಿ ಬಿಟ್ಬಿಡುತ್ತೆ. ಈ ರೀತಿ ಬಿಟ್ಟು ಪ್ರಿಂಟ್ ಮಾಡೋಣ. ಫಾರ್ ಎಕ್ಸಾಂಪಲ್ 2 ಪ್ರಿಂಟ್ ಮಾಡ್ಬಿಟ್ಟು ನೋಡೋಣ. ಇದನ್ನೊಂದು ನಾವು ವೇರಿಯೇಬಲಲ್ಲಿ ಹಾಕೊಂಬಿಡೋಣ, ಇಲ್ಲಾಂದರೆ ಕನ್ಫ್ಯೂಸ್ ಆಗುತ್ತೆ. ನೇಮ್ 4 ಅಂತ ಒಂದು ವೇರಿಯೇಬಲ್ ನಾನು ಕ್ರಿಯೇಟ್ ಮಾಡಿಬಿಡ್ತೀನಿ. ನೇಮ್ 4 ಈಸ್ ಈಕ್ವಲ್ ಟು, ಓಕೆ ಅಲ್ಲ, ಈಗೆಲ್ಲ ಕ್ಲಿಯರ್ ಆಗಿದೆಯಲ್ಲ. ನೇಮ್ 4 ವೇರಿಯೇಬಲ್ ಒಳಗೆ ನಾನು ನೇಮ್ 3 ಹಾಕಿದ್ದೀನಿ, ನಮ್ಗೆ ಕ್ಲಿಯರಾಗಿ ಅರ್ಥ ಆಗಲಿ ಅಂತಗೋಸ್ಕರ. ಈಗ ಪ್ರೋಗ್ರಾಮ್ನ ರನ್ ಮಾಡೋಣ. ನೋಡಿ ಎ ಬಂತು. ಸೊ ಸ್ಟಾರ್ಟಿಂಗ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ, ಎ. ಸೊ ಎ ಆಯಿತಾ, 2 ಲೆಟ್ರ್ ಬಿಟ್ಬಿಡುತ್ತೆ. ಎಯಿಂದನೇ ಕೊಂಡು ಮಾಡಿ 1 2, ಏನು ಬಂತು, ಸಿ ಬಿಟ್ಟಿತು, ಎಚ್ ಬಂತು. ಸೊ ಮತ್ತೆ ಇನ್ನೊಂದು 2 ಲೆಟ್ರ್ ಬಿಟ್ಬಿಡುತ್ತೆ. ಸೊ ಎಚ್ 1 ಐ 2, 2 ಲೆಟ್ರ್ ಬಿಡ್ತಾ ಏನಾಯಿತು, ಎನ್ ಪ್ರಿಂಟ್ ಆಯಿತು. ಸೊ ಆಮೇಲೆ ಮತ್ತೆ 2 ಲೆಟ್ರ್ ಬಿಟ್ಬಿಡ್ತು, 1 2. ಸೊ ಎನ್ ಮತ್ತೆ ಐ ಬಿಡ್ತು, ಮತ್ತು ಎಸ್ ಪ್ರಿಂಟ್ ಆಯಿತು. ಈ ರೀತಿ ನೀವು ಸ್ಕಿಪ್ ಮಾಡಿಬಿಟ್ಟು ರನ್ ಮಾಡ್ಬೋದು. ನೀವು ಹೇಳ್ಬೋದು ಇನ್ನು ಮುಂದೆ ಗುಡ್ ಬಾಯ್ ಅಂತ ಇದೆ, ಅದು ಯಾಕೆ ಪ್ರಿಂಟ್ ಆಗಿಲ್ಲ ಅಂತ. ಯಾಕಂದರೆ ನಾವು ಇಲ್ಲಿ ಏನು ಮಾಡಿದ್ದೀವಿ ಅಂದರೆ ಜಸ್ಟ್ 9 ವರ್ಡ್ಸ್ನ ಮಾತ್ರ ನಾವು ತೊಗೊಂಡಿದ್ದೀವಿ. ನೀವು ಫಾರ್ ಎಕ್ಸಾಂಪಲ್ 0 1 2 3 4 5 6 7 8 9. ಅರ್ಥ ಆಯ್ತಲ್ಲ. ನಮಗೆ ಇದು ಎಲ್ಲಿವರೆಗೂ ಬರುತ್ತೆ ಅಂದರೆ ಎ ತನಕ ಮಾತ್ರ ಬರುತ್ತೆ. ಸೊ 0ಇಂದ ಪ್ರಿಂಟ್ ಆಗುತ್ತಲ್ಲ, ಸೊ ಜಿ ತನಕ ಬರುತ್ತೆ, ಜಿನ ಬಿಟ್ಬಿಡುತ್ತೆ, ಅದು ಎ ತನಕ ಮಾತ್ರ ಅದು ಕನ್ಸಿಡರ್ ಮಾಡುತ್ತೆ. ಸೊ ಅರ್ಥ ಆಯಿತು ಅನ್ಸಿದ್ದೀನಿ ಸ್ಕಿಪ್ ಮಾಡೋದು ಹೆಂಗೆ ಅಂತ. ಇದರಲ್ಲಿ ನಿಮಗೆ ಫಂಕ್ಷನ್ಸ್ ಕೂಡ ಇದೆ, ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಯಾಕಂದರೆ ಈ ವಿಡಿಯೋ ಆಲ್ರೆಡಿ ತುಂಬ ಲಾಂಗ್ ಆಗಿದೆ, ನಿಮಗೆ ತುಂಬ ಬೋರ್ ಹಿಡಿಬೋದು ಅಂತ ಅನಿಸುತ್ತೆ, ಯಾಕಂದರೆ ತುಂಬ ಕಲಿಯೋಕ್ಕಾಗಲ್ಲ ಒಂದೇ ಸಲ. ಸೊ ಫಂಕ್ಷನ್ಸ್ ಕೂಡ ಇದೆ, ಅದು ತುಂಬ ಈಸಿ ಇದೆ ಸ್ಟ್ರಿಂಗ್ಸಲ್ಲಿ, ಅದು ಕೂಡ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಕ್ಲಿಯರಾಗಿ ಹೇಳ್ಕೊಡ್ತೀನಿ. ಇಷ್ಟು ನಿಮಗೆ ಅರ್ಥ ಆಗಿದೆ ಅಂದ್ಕೊತೀನಿ. ನಿಮಗೆ ಇದರಲ್ಲಿ ಯಾವ ಪಾರ್ಟ್ ಅರ್ಥ ಆಗಿಲ್ಲ ಅದನ್ನು ನೀವು ಕಮೆಂಟ್ ಮಾಡಿ, ನೆಕ್ಸ್ಟ್ ವೀಡಿಯೋದಲ್ಲಿ ಆ ಪಾರ್ಟ್ನ ನಾನು ಅದರಲ್ಲೂ ಕ್ಲಿಯರಾಗಿ ಕವರ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ನನ್ನ ವಿಡಿಯೋ ವಾಚ್ ಮಾಡಿದ್ದಕ್ಕೆ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ.